ಹೆಬ್ಬಾಗಿಲು ಶಿವಮೊಗ್ಗದಲ್ಲಿ ಕೆಲವು ದಿನಗಳ ಹಿಂದೆ ಸುರಿದ ಅಕಾಲಿಕ ಮಳೆಯನ್ನೇ ಮುಂಗಾರು ಅಂದ್ಕೊಂಡು ಬಿತ್ತನೆ ಮಾಡಿದ್ದ ರೈತರು ಈಗ ಮಳೆಯೂ ಇಲ್ಲದೆ ಬೆಳೆಯೂ ಸಿಗದೆ ಬೀದಿಗೆ ಬೀಳುವ ಆತಂಕದಲ್ಲಿದ್ದಾರೆ. ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಮಲೆನಾಡಲ್ಲಿ ಕೈಕೊಟ್ಟ ಮಳೆರಾಯ, ಮೆಕ್ಕೆಜೋಳ ಬಿತ್ತನೆ ಮಾಡಿ ರೈತರ ಪರದಾಟ. ಹಸಿರ ಹೊದಿಕೆಯ ಮಲೆನಾಡಿನಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಬಾರದೇ ಇರುವುದು ಸಾವಿರಾರು ಅನ್ನದಾತರನ್ನ ತೀವ್ರ ಸಂಕಷ್ಟಕ್ಕೆ ತಳ್ಳಿದೆ. ಕೆಲವು ದಿನಗಳ ಹಿಂದೆ ಸುರಿದಿದ್ದ ಅಕಾಲಿಕ ಮಳೆಯನ್ನೇ ನಂಬಿ ಶಿವಮೊಗ್ಗ ಜಿಲ್ಲೆಯ ರೈತರು ಭರದಿಂದ ಮೆಕ್ಕೆಜೋಳ ಬಿತ್ತನೆ ಮಾಡಿದ್ದಾರೆ. ಆದರೆ ಈಗ ಜಿಲ್ಲೆಯಲ್ಲಿ ಮಳೆ ಕಡಿಮೆ ಆಗಿದೆ. ಬಿತ್ತನೆ ಮಾಡಿದ ಮೆಕ್ಕೆಜೋಳದ ಬೀಜಗಳು ಮೊಳಕೆ ಒಡೆಯುತ್ತಿವೆ. ಆದರೆ ಸರಿಯಾಗಿ ಬೆಳೆ ಚಿಗುರೊಡೆಯುವ ಹೊತ್ತಲ್ಲೇ ಮಳೆ ಕೈಕೊಟ್ಟಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಸಾಲ ಶೂಲ ಮಾಡಿ ಬಿತ್ತನೆ ಬೀಜ ಗೊಬ್ಬರ ತಂದಿದ್ದ ರೈತರು ಈಗ ಕಣ್ಣೆದುರೇ ಬೆಳೆ ಒಣಗ್ತಾ ಇರೋದನ್ನ ನೋಡಿ ಕಣ್ಣೀರು ಇಡುತ್ತಿದ್ದಾರೆ. ಈಗ ಮಳೆ ಏನಾಯ್ತು ಅಂದ್ರೆ ಸುಮಾರು ಒಂದು ತಿಂಗಳಿಂದ ಈ ಕಡೆ ಮಳೆ ಆಗದಂತ ಸಂದರ್ಭ ನಮಗೆ ಕಣ್ಣಿಗೆ ಕಾಣ್ತಾ ಇದೆ. ಈಗಾಗಲೇ ಬಹಳಷ್ಟು ರೈತರು ಮೆಕ್ಕೆಜೋಳ ಅಥವಾ ಹಾಕಿ ಹತ್ತಿನೂ ಕೂಡ ಹಾಕಿ ಈಗ ತಲೆ ಮೇಲೆ ಕೈ ಹೊರಂತ ಸಂದರ್ಭ ಬಂದಿದೆ. ಅದಕ್ಕೆ ಏನು ಅಂತೇಳಿ ಅಂದ್ರೆ ಕೆಲವೇ ರೈತರಿಗೆ ನೀರಾವರಿ ಅವಶ್ಯಕತೆ ಇಲ್ಲ. ಕೆಲವರು ನೀರಾವರಿ ಇರ್ತಕ್ಕಂಥ ಬೋರ್ ನೀರು ಸ್ಪ್ರಿಂಕ್ಲರ್ ಹೊಡಿತಾ ಇದ್ದಾರೆ. ಸ್ಪ್ರಿಂಕ್ಲರ್ ಇನ್ನು ಮೊಳಕೆ ಹೊಡೆಯುತ್ತಿರುವ ಮೆಕ್ಕೆಜೋಳವನ್ನ ಉಳಿಸಿಕೊಳ್ಳಲು ಕೆಲವು ರೈತರು ಸ್ಪ್ರಿಂಕ್ಲರ್ ಮೂಲಕ ನೀರು ಹಾಯಿಸಲು ಪರದಾಡುತ್ತಿದ್ದಾರೆ. ಮಳೆ ಇಲ್ಲ, ಬೆಳೆ ಇಲ್ಲ, ಜೋಳ ಎಲ್ಲ ತಂದು ಹಾಕಿಬಿಟ್ಟಿದ್ದೀವಿ. ನೋಡಿದ್ರೆ ಮಳೆ ಬರುತ್ತಂತ ಕಾಯ್ತಾ ಇದ್ವಿ. ಮಳೆ ಯಾಕೋ ಮಳೆನೇ ಬರ್ತಾ ಇಲ್ಲ. ಮತ್ತು ಹಾಕಿರೋ ಬೆಳೆಗಳು ಹುಟ್ಟತಾ ಇಲ್ಲ. ಗೊಬ್ಬರ ರೇಟ್ ಈ ರೀತಿ ಇದೆ. ಮತ್ತು ಯಾವ ರೀತಿ ಮುಂದಿನ ಜೀವನ ಮಾಡಬೇಕಂತ ಕಾಕರ್ದು ಮನೆಯಲ್ಲೆಲ್ಲ ಆಳುತ್ತಾ ಇದ್ದಾರೆ. ಮಳೆ ನಂಬಿ ಬಿತ್ತನೆ ಮಾಡಿದ ರೈತರು ಈಗ ಆಕಾಶ ನೋಡುತ್ತಾ ಕೈಕೊಟ್ಟ ಮಳೆರಾಯನಿಗಾಗಿ ಕಾಯುವಂತಾಗಿದೆ. ಇನ್ನು ಕೆಲವು ದಿನಗಳಲ್ಲಿ ವರುಣದೇವ ಕರುಣೆ ತೋರದೆ ಹೋದ್ರೆ ಸಾವಿರಾರು ರೈತರ ಬದುಕು ಬೀದಿಗೆ ಬೀಳುವ ಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದರೂ ವರುಣದೇವ ಮಳೆ ಸುರಿಸಿ ರೈತರ ಬದುಕು ಹಸನಾಗಿಸಲಿ ಎನ್ನುವುದೇ ನಮ್ಮ ಕಳಕಳಿ. ಭೀಮನಾಯ್ಕ ಎಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.